ಅವರು ವೇದಿಕೆ ಮೇಲೆ ಬಂದು ದೀಪ ಬೆಳಗುವ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮೆಲ್ಲರ ಜೋರ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. साष्टांगपूर्वक नमस्कारान् समर्पयामः. हरि ओम. ಈ ಆಟದಲ್ಲಿ ದೈನ್ಯತೆ ಇದೆ, ಮಾನವೀಯತೆ ಇದೆ, ಕೆಣಕುವ ರಮಿಸುವ ತುಂಟತನವಿದೆ. ಯಾವ ಬದುಕಿದರೂ ನಿನ್ನ ನಂಬಿ ಎಂಬ ಪ್ರಶ್ನೆ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಂಬ ಇವತ್ತು ತುಂಬಾ ಸಂತೋಷ ಅನಿಸ್ತೇನೆ. ಇಷ್ಟು ಜನ ಸೇರಿದ್ದೀರಾ. 3 ಧರ್ಮದವರು ಇವತ್ತು ಸೇರಿಕೊಂಡು ಹರಿನಾಮ ಸಂಕೀರ್ತನೆ ಕೇಳಕ್ಕೆ ಎಲ್ಲರೂ ಬಂದಿದ್ದೀರಾ. ಇವುಗಳನ್ನು ಉದ್ಧರಿಸುವಂಥದ್ದು. ಈ ಮೋಕ್ಷಕ್ಕೆ ಯಜ್ಞ ಆಗೋದು ಮಾಡೋಕ್ಕಾಗಲ್ಲ. ಇದು ಕಲಿಯುಗ, ಕಲಿಯಷ್ಟು ಪ್ರವೇಶ. ಬರೀ ನಾಮ ಸಂಕೀರ್ತನೆ ನಿಮಗೆ ಮೋಕ್ಷವನ್ನು ಕೊಟ್ಟಿದ್ದ ಭಗವಂತ ಹೇಳ್ತಾನೆ ಅಂತ ನಾಮ ಸಂಕೀರ್ತನೆಗೆ ನೀವೆಲ್ಲರೂ ಬಂದಿದ್ದೀರಾ. ತುಂಬಾ ಸಂತೋಷ ಆಯಿತು. ಇವತ್ತು ನಮಗೆ ಎಷ್ಟು ಸಮರ್ಪಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ನಾನು ಈ ರಾಘವೇಂದ್ರ ಸ್ವಾಮಿ ಮಠದ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಯಾಕೆಂದ್ರೆ ಅಲ್ಸೂರಮ್ಮ ಅವರು ನನಗೆ ಇಲ್ಲಿ ಬಂದಾಗಿಂದ ತುಂಬಾ ಪರಿಚಯ. ಇಲ್ಲಿ ಫಸ್ಟ್ ರಾಯರದು ಕಟ್ಟುಕಾರಿ ತಂದಿಟ್ಟಾಗ ಏನು ಇರಲಿಲ್ಲ. ಅಲ್ಲಿ ದೇಶಪಾಂಡೆ ಒಬ್ಬರಿದ್ರು, ನಾನು ಒಬ್ಬರೇ ಇದ್ದೆ. ನಾನು ಬಂದಾಗ ಪ್ರದಕ್ಷಿಣೆ ಹಾಕಿ ದೇಶಪಾಂಡೆ ಬಂದಿರ್ಬೋದು. ಇವತ್ತು ಅವರು ನಾನು ಇಬ್ಬರೇ ಇದ್ವಿ. ಇಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತೇನೆ. ದೇವ್ರನಾಮ ಹೇಳಿದೆ ರಾಯರು. ಹೇಳಿದಾಗ ಆವಾಗ ದೇಶಪಾಂಡೆ ಅವ್ರಿಗೆ ನನ್ನ ಪರಿಚಯ ಇರಲಿಲ್ಲ. ಅವ್ರು ಹೇಳಿದ್ರು, ಅಮ್ಮ ನೀವು ಬಂದು ಪ್ರತಿನಿತ್ಯ ನಾಮಸ್ಮರಣೆ ಮಾಡಿ ನಮ್ದು ಇಲ್ಲೊಂದು ರಾಯಕಟ್ಟ ಆಬ್ಜೆಕ್ಟ್ ಆಗಿದೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಯಾರು ರಾಯಕಟ್ಟಿಗೆ ಕಟ್ಟಬೇಕು ಅಂತ ಮಾಡಿದ್ದಾರೆ ಅಂದರೆ ಅಲ್ಸೂರಮ್ಮ ಅಂತ ಬಂದಿದ್ದಾರಮ್ಮ. ಅವರು ನಮಗೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ದಿವಸ ನಮಗೂ ಇಲ್ಲಿ ಕಾರ್ಯಕ್ರಮ ಮಾಡಬೇಕು. ಈ ಸುಮಾರು ಕಾರ್ಯಕ್ರಮ ಇಲ್ಲಿ ಮಾಡಿದ್ದೀನಿ, ಈ ಮೊದಲೇ ಮಾಡಿದ್ದೀನಿ. ಇಲ್ಲಿ ಇವತ್ತಿನ ಈ ಥರ ಕಾರ್ಯಕ್ರಮ ಇದೆ ಅಂತಂದು ನಮ್ಮ ಆನಂದ ಅವರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಆವಾಗ ಸರಿ ಅಂತ ಒಪ್ಕೊಂಡು ಬಂದಿದ್ದೀನಿ. ತುಂಬ ಸಂತೋಷ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ. ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ. ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ. ಶ್ರೀಪಾದರಾಜರಿಗೆ ಗುರುವ್ಯಾಸರಾಯರಿಗೆ, ಶ್ರೀಪಾದರಾಜರಿಗೆ ಗುರುವ್ಯಾಸರಾಯರಿಗೆ, ಗುರುವಾದಿರಾಜರಿಗೆ ನಮೋ ನಮೋ. ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ. ನಮ್ಮ ಗುರು ಮಧ್ವ ಸಂತತಿಗೆ ಪ್ರೇರಿಸುವಳು ಭಾರತಿ ದೇವಿಯು. ಯುಕ್ತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು. ಹರಿಭಕುತಿದಾಯಕಳು ಭಾರತಿ ದೇವಿಯು. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿಯಿತ್ತು
ಪ್ರತಿಪಾಲಿಸುವ ನಮ್ಮ ಪವಮಾನನು. ಒಂದು ಅರಿಯದ ಮಂದಮತಿನ ನಿಮ್ಮನು ವಂದಿತೆ. ಇಂದಿರೇಶನ ಪಾದ ತೋರಿಸೋ, ಇಂದಿರೇಶನ ಪಾದ ತೋರಿಸೋ, ತಂದೆ ಮಾಡಲು ಸತ್ಕೃಪೆ. ದೊಡ್ಡ ಚಪ್ಪಾಳೆ ಮೂಲಕ ನಮ್ಮ ಕ್ಷೇತ್ರದ ಶಾಸಕರನ್ನ ಸ್ವಾಗತಿಸೋಣ. ಇಂದಿನ ಸ್ನೇಹ ಮಿಲನ ಹಾಗೂ ಪರವ ಸಂವತ್ಸರ ಪಂಚಾಂಗ ವಿತರಣಾ ಕಾರ್ಯಕ್ರಮದ ರೂವಾಗಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಕಂದಾಯ ಸಚಿವರಾದಂತಹ ಶ್ರೀಯುತ ಕೃಷ್ಣ ಬೈರೇಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಒಂದ್ ಕಡೆ ಸೇರಿರೋದು ನೋಡಿ ಬಹಳ ಸಂತೋಷ ಆಯ್ತು ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ. ಯಾಕಂದ್ರೆ ಒಂದೇ ಕಡೆ ಇಷ್ಟು ಜನ ಸಿಗೋದೇ ಕಷ್ಟ, ಆದ್ರೆ ಒಂದೇ ಕಡೆ ಇಷ್ಟು ಜನ ನೋಡೋದಕ್ಕೆ ನಮ್ಗೆ ಸಂತೋಷ ಆಗ್ತಾ ಇದೆ. ಹಾಗೂ ಉತ್ತಮ ಭಜನೆ ಕಾರ್ಯಕ್ರಮನೂ ಕೂಡ ನಡೀತಾ ಇದೆ. ನನಗೆ ಬೇರೆ ಕಾರ್ಯಕ್ರಮ ಇತ್ತು, ಆದರೂ ನೀವೆಲ್ಲ ಇದ್ದೀರಾ ಅಂದಮೇಲೆ ಒಂದ್ಸತಿ ಎಲ್ಲರಿಗೂ ಮಾತಾಡಿಸಿ ಹೋಗೋಣ ಅನ್ನೋ ಕಾರಣಕ್ಕೋಸ್ಕರ ಬಂದೆ ನಾನು ಇಲ್ಲಿಗೆ. ಯಾಕಂದ್ರೆ ತುಂಬಾ ಜನ ಇದ್ದೀರಾ, ಕನಿಷ್ಠ ಮಾತಾಡೋದಕ್ಕೆ ಇಷ್ಟು ಜನ ಒಂದ್ ಕಡೆ ಸಿಗ್ತಾರಲ್ಲ, ನೋಡ್ಲಿಕ್ಕೆ ನೋಡ್ದಾಗೂ ಆಗುತ್ತೆ ಅಂತೇಳಿ ನಿಮ್ಗೆ ಶುಭಾಶಯ ಕೋರಿ ಹೋಗೋಣ ಅಂತ ಬಂದಿದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಸಾಂಕೇತಿಕವಾಗಿ ಒಂದೆರಡು ಪಂಚಾಂಗ, ಯಾಕಂದ್ರೆ ಈ ಪಂಚಾಂಗದ್ದು ಒಂದು ಇತಿಹಾಸ ಇದೆ, ಸಾವಿರಾರು ವರ್ಷದ ಇತಿಹಾಸ. ಆ ಥರದ್ದನ್ನ ನಮ್ಮ ಭಾಗದಲ್ಲೂ ಕೂಡ ಅದನ್ನ ಬಳಕೆ ಮಾಡ್ತಕ್ಕಂಥವ್ರು ಈಗಲೂ ಇದ್ದಾರೆ. ಸೊ ಆ ಸಾವಿರಾರು ವರ್ಷದ ಪರಂಪರೆ ಕಳೆದು ಹೋಗ್ಬಾರ್ದು ಅಂತೇಳಿ ನಾವು ಕೂಡ ಪಂಚಾಂಗವನ್ನ ವಿತರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅದಕ್ಕೆ ಒಂದು ಉಳಿಸಿ ಬೆಳೆಸುವಂತಹ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅವರಿಗೆ ನಮ್ಮೆಲ್ಲ ಬ್ರಾಹ್ಮಣ ಸಮುದಾಯದ ಪರವಾಗಿ ನಾನು ಧನ್ಯವಾದವನ್ನ ತಿಳಿಸ್ತೇನೆ. 400 ಕೋಟಿ. ಅರೆ ಶ್ರೀನಿವಾಸ, ನೀವೆಲ್ಲರೂ ತಿಳ್ಕೊಂಡಂಗೆ ಒಂದು ರಾಜ್ಯವನ್ನು ಆಳ್ಬೇಕಂದ್ರೆ ಕಷ್ಟ ರೀ. ನೋಡಿ, ನಿಜ ಹೇಳ್ತೀನಿ, ಸುಳ್ಳು ಹೇಳಲ್ಲ. ಈ ಒಬ್ಬರು ನೀವು ಅಧ್ಯಾತ್ಮದಲ್ಲಿ ಇದ್ದೀರಿಲ್ಲ, 3 ಮಂತ್ರಸ್ಥರು ಬಂದಿದ್ದೀರಾ. ರಾಜ್ಯವನ್ನು ಆಳ್ಬೇಕಾದ್ರೆ ರಾಜ್ಯದಲ್ಲಿ ಯಾವ ರೂಪ ಇರುತ್ತೆ ಗೊತ್ತು? ಒಬ್ಬರು ಉತ್ತರ ಕೊಡಿ. ಎಸ್, ವೆರಿ ಗುಡ್. ಕ್ಲಾಸ್ ಅವ್ರಿಗೆ ರಾಜರಾಜೇಶ್ವರ ರೂಪ ಇರುತ್ತೆ, ಗೊತ್ತಾಯ್ತಾ? ಅಂತ ಅವರು ಆ ಜನ್ಮದಲ್ಲಿ ಹಿಂದಿನಲ್ಲಿ ಮಾಡಿದ ಪುಣ್ಯ ಇಷ್ಟು ಜನ ಸೇರಿಸಿದೆ. ಧನ್ಯವಾದಗಳು. ಅರೆ ಶ್ರೀನಿವಾಸ, ರಾಜನಿಂದ ರಾಣಿ ಕೂಡ ಬಂದಿದ್ದಾರೆ. ದಯವಿಟ್ಟು ನೀವು ಕೂಡ ನೀವು ಬರ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡರು ಅವರು ಈ ಶಕ್ತಿ ಇಲ್ವಂದ್ರೆ ಯಾರು ಬರಕ್ ಆಗಲ್ಲ. ಅವ್ರಿಂದ ಆ ಶಕ್ತಿ ಇದ್ದಾರೆ ಮುಖ್ಯವಾಗಿ. ಈಗ ಸಾಂಕೇತಿಕವಾಗಿ ಪಂಚಾಂಗವನ್ನು ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮ ನಡೀತಾ ಇನ್ನು ಮಿಕ್ಕ ಚಪ್ಪಾಳೆ ನಮ್ಮ ಕ್ಷೇತ್ರದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಹೇಳ್ತಾ ಇರಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ರೂಪುಗೊಂಡ ಕಾರ್ಯಕ್ರಮವೇ ಸ್ನೇಹ ಮಿಲನ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹನುಮಾನ ಕಿ ಜೈ ಭಜನಾ ಮಂಡಳಿ ಟೀಮ್ನವರಿದ್ದಾರೆ. ಅವರಿಗೆ ನಮ್ಮ ಸ್ನೇಹ ಮಿಲನ ಕಾರ್ಯಕ್ರಮದಿಂದ ಧನ್ಯವಾದಗಳು. ಇನ್ನು ಹಾಡುಗಳು ಬಾಕಿ ಇದೆ, ವೈಟಿಂಗ್.
ಹಾಗೂ ವಿಷಯಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಪದವಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಕೇಂದ್ರ ಸರ್ಕಾರ 8 ವರ್ಷಗಳ ಸೇವೆ. HALನಲ್ಲಿ ಶ್ರೇಷ್ಠ ಕಾರ್ಮಿಕ ಪುರಸ್ಕಾರ. ಅಷ್ಟೇ ಅಲ್ಲದೆ ಸಂಸ್ಥೆಯ ಪ್ರತಿ ವರ್ಷ ಅನೇಕ ಸ್ಪರ್ಧೆಗಳಲ್ಲಿ ಬಹುಮಾನಗಳಿಗೆ. HALನ ಪ್ರಧಾನ ಕಚೇರಿ ಕಾರ್ಯಕ್ರಮದ ಆಯೋಜನೆ, ಕನ್ನಡಿಗರೇತರಿಗೆ ಕನ್ನಡ ತರಗತಿಯ ಆಯೋಜನೆ, ಅನೇಕ ಸಂಘಟನೆಗಳ ಮುಂದಾಳತ್ವ. ಕಳೆದ 3 ದಶಕಗಳಿಂದ ಸಹಕಾರ ನಗರದಲ್ಲಿ ವಾಸವಾಗಿರುವ ಅಭಿವೃದ್ಧಿ ಹಾಗೂ ಬಡಾವಣೆಯ ಎಲ್ಲ ಕೆಲಸಗಳಲ್ಲಿ ಮುಂದಾಳತ್ವ ವಹಿಸುವಂತಹ ಶ್ರೀಯುತ ಮಕ್ಕಳುಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅವರ ಸುಮಾರು ಜನ ಆ ಮೀಟಿಂಗ್ ಅಲ್ಲಿ ಇದ್ರು ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನೇ ಹೇಳಿದ್ದು. ಇವಾಗ ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಕರ್ನಾಟಕ ಸರ್ಕಾರದಿಂದ ಎಲ್ಲೋ ಒಂದು ಕಡೆ ಬಿಡುಗಡೆ ಮತ್ತೆ ಎಲ್ಲೋ ಒಂದು ಕಡೆ ಏನ್ ಹೇಳೋದು ಗ್ರಾಂಟು ಮತ್ತೆ ಇದು ಅಂತ ಇದ್ದೇ ಇರುತ್ತೆ. ಬಟ್ ಅದನ್ನ ಉಪಯೋಗಿಸ್ಕೊಳ್ಳೋದು ಅದು ನಮ್ಮಲ್ಲಿ ತಕ್ಕಂತೆ ಅದನ್ನ ಕರೆಕ್ಟ್ ಆಗಿ ಯಾರು ಬೆನಿಫಿಷರೀಸ್ ಇದಾರೋ ಅವರಿಗೆ ಇದು ಹೋಗ್ತಾ ಇದೆಯಾ, ಇನ್ಫಾರ್ಮೇಶನ್ ತಲುಪ್ತಾ ಇದೆಯಾ, ಯಾರು ಇದಕ್ಕೆ ಮೋಸ್ಟ್ಲಿ ನೀಡಿ ಇದಾರೋ ಅವ್ರು ಹೋಗ್ತಾ ಇದೆಯಾ ಅಂತ ಈ ಒಂದು ಪ್ರಶ್ನೆಯಲ್ಲಿ ಎಸ್ಪೆಷಲಿ ಬ್ರಾಹ್ಮಣ ಅಭಿವೃದ್ಧಿ ಸಂಘದಲ್ಲಿ ಹಿಸ್ಟ್ರಿ ನೋಡ್ಕೊಂಡು ಬರ್ತಾ ಇದ್ರೆ ಇದು ಜಾಸ್ತಿ ಯುಟಿಲೈಸ್ ಆಗ್ತಾ ಇರ್ಲಿಲ್ಲ. ಸೊ ಏನಾಗ್ತಾ ಇತ್ತು ಅಂದ್ರೆ ಬಿಡುಗಡೆ ಇದ್ರೂನುವೆ ಗವರ್ಮೆಂಟ್ ಇಂದ ಬಿಡುಗಡೆ ಇದ್ರೂನುವೆ ಯುಟಿಲೈಸೇಷನ್ ಇಲ್ಲದೆ ಈ ಹಣಕಾಸು ವಾಪಸ್ಸು ಟ್ರೆಷರಿಗೆ ಹೋಗ್ತಾ ಇತ್ತು. ಅಂದ್ರೆ ವೇಸ್ಟ್ ಅಂತ